La 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 li la 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 li la 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 li la 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 li la 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 la. ಯಾರು ಹಾಕಿದ ಟ್ಯೂನು ಇದನ್ ಎಲ್ಲಿಂದ ಕದ್ದೆ ಗುರುವೆ, ಒಂದಿನನು ನೀನು ಸ್ವಂತ ಟ್ಯೂನ್ ಹಾಕಲಿಲ್ಲ ಪೆದ್ದ. ಸಂಧ್ಯಾ, ನೀನು ಗೋಪಿ ಎದ್ಬಿಡ್ತಾನೆ. ನಾನೀಗ ಗೆದ್ದೆ ಇವನಿ, ಏನು ನೋಡಕ್ಕಿಲ್ಲ, ಏನೇನ್ ಬೇಕೋ ಎಲ್ಲ ಮಾಡ್ಕೊಳ್ಳಿ. ಗುರು ಜಮಾಯಿಸು. ಎಂತದಿದು ಸಂಧ್ಯಾ, ಈ ಹೊತ್ತಿನಲ್ಲಿ ನೀನು ಒಬ್ಬಳೇ ಇಲ್ಲಿಗೆ ಬರುವುದಾ? ಇನ್ನೇನು ಜೊತೆಲಿ ನಮ್ ತಾತನ ಕರ್ಕೊಂಡ್ ಬರ್ಬೇಕಾಗಿತ್ತಾ? ಅಲ್ಲ ರೀ, ಲವ್ ಮಾಡೋರೆಲ್ಲ ತಮ್ ಲವ್ವರ್ ಹೀಗೆ ಒಂಟಿಯಾಗಿ ತಮ್ಮ ಹತ್ರ ಬರ್ಬಾರ್ದಾ ಅಂತ ಒದ್ದಾಡ್ತಾರೆ. ಆದ್ರೆ ನೀವು ನನ್ನ ನೋಡಿ ಹರಳೆಣ್ಣೆ ಕುಡ್ದವ್ರ ತರ ಒದ್ದಾಡ್ತಿರಲ್ರಿ. ಸಂಧ್ಯಾ, ನಿಮ್ಮ ಮನೆಯವರು ಯಾರಾದರೂ ನಮ್ಮನ್ನು ಕಂಡರೆ ಎಂತ ಮಾಡುವುದು? ಪರಿಸ್ಥಿತಿ ಭಯಂಕರ ಪಚಿತಿಯಾಗಲಿಕ್ಕುಂಟು. ಏನೂ ಆಗಲ್ಲ, ನೀವೇನು ಭಯ ಪಡ್ಬೇಡಿ, ಎಲ್ಲ ನಿದ್ದೆ ಮಾಡ್ತಿದ್ದಾರೆ. ಒಂದು ಪ್ರಾಯದ ಹುಡುಗಿ ಹೀಗೆ ಈ ವೇಳೆಯಲ್ಲಿ ಒಬ್ಬ ಗಂಡಸಿನ ಹತ್ತಿರ ಬರುವುದು ತಪ್ಪಲ್ಲವೋ? ತಪ್ಪು ಅಲ್ಲ, ಗಿಪ್ಪು ಅಲ್ಲ. ಈ ತರ ಥ್ರಿಲ್ಲೇ ಇಲ್ದಿದ್ರೆ ಲವ್ ಅಲ್ಲಿ ಮಜಾನೇ ಇರಲ್ಲ. ಸರಿ, ಈಗ ನಾ ಎಂತ ಮಾಡಲಿ? ಮಾರ್ಗಶಿರ ಮಾಸ, ರಾತ್ರಿ ಹೊತ್ತು, ಹುಣ್ಣಿಮೆ. ನನಗೆ 16 ವಯಸ್ಸು, ನಿಮಗೆ 26. ಸ್ವಲ್ಪ ಹೊತ್ತು ಹೀಗೆ ನಾವಿಬ್ರು ಜಾಲಿಯಾಗಿ. ಜಾಲಿಯ? ಇಲ್ಲ, ಇದು ಪೋಲಿ. ಅದೆಲ್ಲ ಏನಿಲ್ಲ, ಸುಮ್ಮನೆ ಜಾಲಿಯಾಗಿ ಮಾತಾಡೋಣ ಅಂತ. ಬರೇ ಮಾತಾಡುವುದು ತಾನೆ? ಸರಿ. ಅಲ್ಲಿ ಕೂತ್ಕೊಂಡ್ರೆ ಹಾಗೆ, ಬನ್ನಿ ನನ್ ಪಕ್ಕದಲ್ಲಿ ಕೂತ್ಕೊಳ್ಳಿ. ಪಕ್ಕದಲ್ಲಿಯಾ? ಎಲ್ಲಿ ಕುಳಿತರೂ ಮಾತಾಡೋ ವಿಷಯ ಎಲ್ಲವೂ ಒಂದೇ ಅಲ್ಲವೋ? ಹೌದಾ, ಸರಿ. ಹೇಗೂ ಮೇಲ್ ಬರೋದ್ ಬಂದಾಯ್ತು, ಗೊತ್ತಾದ್ರೆ ಒದೆ ಬಿದ್ದೇ ಬೀಳುತ್ತೆ. ದೂರದಲ್ಲಿ ಕೂತ್ಕೊಂಡ್ರೆ ಒಂಥರ, ಹತ್ತಿರದಲ್ಲಿ ಕೂತ್ಕೊಂಡ್ರೆ ಇನ್ನೊಂಥರ ಒದಿತಾರ. ಓ ಸುಮ್ಮನಿರು, ಓ ಸುಮ್ಮನಿರು. ಅದು ನಿನಗೆ ಎಂತ ಮಾಡುವುದು? ಅಯ್ಯೋ, ನಮ್ ಗುರುಗೇನೋ ಮಾಡ್ತಾವಳೆ, ನಮ್ಗೆ ಯಾಕೆ? ಮೊಳೆ ಮೊಳೆ. ಏನ್ರಿ, ಒಂದ್ ಹುಡುಗಿ ಪಕ್ಕದಲ್ಲಿ ಕೂತ್ಕೊಂಡಿದ್ದಾಳೆ, ಸ್ವಲ್ಪ ಹೊತ್ತು ಅವಳ ತೊಡೆ ಮೇಲೆ ಮಲ್ಕೊಳ್ಳೋಣ, ಅವಳ ಹತ್ರ ಏನಾದ್ರೂ ತುಂಟಾಟ ಆಡೋಣ. ಇಂಥ ಆಸೆಗಳೇ ಬರಲ್ವಾ? ಛೇ ಛೇ ಛೇ, ಎಂತದಿದು ಸಂಧ್ಯಾ? ಒಂದು ಹುಡುಗಿಯಾಗಿ ನೀನು ಹೀಗೆಲ್ಲ ಮಾತಾಡುವುದಾ? ಹುಡುಗಿ ಆದ್ರೆ ಏನೀಗ, ಯಾವಾಗ್ಲೂ ಪ್ರೀತಿ ವಿಷಯದಲ್ಲಿ ಗಂಡಸರಿಗಿಂತ ಹೆಂಗಸರಿಗೆ ಆಸೆ ಜಾಸ್ತಿ. ಆದ್ರೆ ನಾವು ಮಾತ್ರ ಆಸೆ ತೋರಿಸ್ಕೊಳ್ಳಲ್ಲ, ಒಂಥರ ಸಂಕೋಚ. ಆದ್ರೆ ನೀವು ಹಾಗಲ್ಲ, ಹೇಗೋ ಕಷ್ಟಪಟ್ಟು ಬಾಯಿ ಬಿಟ್ಟು ಕೇಳೇ ಬಿಡ್ತೀರಾ. ಸುಳ್ಳು ಸುಳ್ಳು, ನಾನೆಲ್ಲ ಕೇಳಿದೆ? ಅಯ್ಯೋ, ನಿಮ್ ಬಗ್ಗೆ ಅಲ್ಲರಿ ಹೇಳಿದ್ದು, ನಾನ್ ಹೇಳಿದ್ದು ಗಂಡಸರ ಬಗ್ಗೆ. ಓಹ್ ಸರಿ ಸರಿ, ನಿನಗೀಗ ಎಂತ ಬೇಕು? ಏನು ಬೇಡ, ಸ್ವಲ್ಪ ಹೊತ್ತು ಇಲ್ಲಿ ತಲೆ ಎತ್ಕೊಂಡ್ ಮಲ್ಕೊಳ್ಳಿ. ಅಲ್ಲಿಯ? ಇಲ್ಲ ಇಲ್ಲ, ನನಗದು ಇಷ್ಟವಿಲ್ಲ. ರೀ, ನೀವೀಗ ಇಲ್ಲಿ ಮಲ್ಕೋತಿರೋ ಇಲ್ವೋ? ಮೆತ್ತಗೆ ಮೆತ್ತಗೆ. ಇಲ್ಲಿ ಮಲ್ಕೋತಿರೋ ಇಲ್ವೋ? ಓ, ನಿಧಾನ ಮಾತಾಡು ಮಾರಾಯ್ತಿ. ನೋಡಿ, ನೀವಾಗೆ ಇಲ್ಲಿ ಮಲ್ಕೋತಿರೋ ಇಲ್ಲ ಅಯ್ಯೋ ಅಮ್ಮ ಅಂತ ಕಿರ್ಚಿ ನೀವೇ ನನ್ನ ಎತ್ಕೊಂಡ್ ಬಂದ್ರಿ ಅಂತ ಎಲ್ಲರ ಹತ್ರನೂ ಹೇಳ್ಬಿಡ್ತೀನಿ. ಎಂತದಿದು ಸಂಧ್ಯಾ, ನನ್ನನ್ನು ಹೀಗೆ ಬ್ಲಾಕ್ ಮೇಲ್ ಮಾಡುವುದಾ? ನೋಡಿ, ಬ್ಲಾಕ್ ಮೇಲೂ ಇಲ್ಲ, ವೈಟ್ ಮೇಲೂ ಇಲ್ಲ, ಇಲ್ಲಿ ಮಲ್ಕೊಳ್ಳಿ. ಬೇಗ. ಅಯ್ಯೋ, ಅದು ಮಂಡಿರಿ, ಸ್ವಲ್ಪ ಮೇಲ್ ಬನ್ನಿ. ಬನ್ನಿಪ್ಪ, ತಿರುಗ್ರಿ. ಅಯ್ಯೋ, ಏನಾಯ್ತು? ಅಯ್ಯೋ ಬೇಡ ಬೇಡ ಬೇಡ. ಏನಾಯ್ತ್ರಿ? ಇಲ್ಲ, ನಾನು ಇಲ್ಲೇ ಇರುತ್ತೇನೆ. ಯಾಕ್ರಿ ತಿರ್ಗೋಲ್ಲ? ಅಯ್ಯೋ ಪಾಂಡುರಂಗ, ತಿರುಗಿದರೆ ನನ್ನ ಎದೆ ಸಿಡಿದು ಬಿಡುತ್ತದೆ. ಸಿಡಿದು ಬಿಡುತ್ತಾ? ನಾನೇನ್ ದೆವ್ವನ ಪಿಶಾಚಿನ? ತಿರುಗ್ರಿ.
ಇಲ್ಲಿ ನೋಡು ಸಂಧ್ಯಾ, ನೀನು ಹೀಗೆಲ್ಲ ಮಾಡಿದ್ರೆ ನನಗೆ ಭಯಂಕರ ಕೋಪ ಬರ್ಲಿಕ್ಕುಂಟು. ಮೊದಲು ಕೆಳಗೆ ಹೋಗು. ಹೋಗೋಕ್ಕಾಗಲ್ಲ. ಪ್ಲೀಸ್ ಸಂಧ್ಯಾ. ಸರಿ, ಹೋಗ್ತೀನಿ. ಥ್ಯಾಂಕ್ಸ್. ಆದ್ರೆ ಒಂದ್ ಕಂಡೀಷನ್. ಕಂಡೀಷನ್ನ? ಎಂತದದು? ನಾನು ಕೆಳಗ್ ಹೋಗ್ಬೇಕು ಅಂದ್ರೆ ನೀವು ನನಗೊಂದು ಕಿಸ್ ಕೊಡ್ಬೇಕು. ಕಿಸ್ಸ? ಮುತ್ತು. ಮುತ್ತು ಕೊಡಲು ನೀನೇನು ಸಣ್ಣ ಮಗುವಾ? ಅಯ್ಯೋ ಕರ್ಮ. ನೀವಾಗೆ ಒಳ್ಳೆ ಮಾತ್ನಲ್ಲಿ ಕಿಸ್ ಕೊಡ್ತೀರೋ ಇಲ್ವೋ? ನೋಡು ಸಂಧ್ಯಾ, ಈ ಕಿಸ್ಸು ಪಿಸ್ಸುಗಳೆಲ್ಲ ನನಗೆ ಸರಿ ಬರುವುದಿಲ್ಲ. ಮೊದಲು ನೀನು ಕೆಳಗೆ ಹೋಗು. ಇಲ್ಲ, ರಾತ್ರಿ ಎಲ್ಲ ಇಲ್ಲೇ ಇದ್ಬಿಡ್ತೀನಿ. ಹೋಗು ಮಾರಾಯಿತಿ. ನೋಡಿ, ನೀವು ಬೇಗ ಕೊಟ್ರೆ ನಾನು ಬೇಗ ಹೋಗ್ತೀನಿ. ಇಲ್ಲ ಅಂದ್ರೆ ರಾತ್ರಿ ಎಲ್ಲ ಇಲ್ಲೇ ಇದ್ಬಿಡ್ತೀನಿ. ಒಂದು ಕೊಟ್ಟರೆ ಸಾಕಲ್ಲವೋ? ಸದ್ಯಕ್ಕೊಂದು ಕೊಡಿ, ಮುಂದಿಂದ ಆಮೇಲೆ ನೋಡ್ಕೊಳ್ಳೋಣ. ಹಾಗಾದ್ರೆ ಒಂದು ಕೊಡುವುದಿಲ್ಲ. ಸರಿ ಸರಿ, ಒಂದೇ ಸಾಕು. ಏನ್ರಿ ಇದು? ಈ ಮೂತಿ ನೋಡಿದ್ರೆ ನನಗೆ ಹೇಗೆ ಮೂಡ್ ಬರುತ್ತೆ? ಸ್ವಲ್ಪ ನಗ್ನಗ್ತಾ ಕೊಡ್ರಿ. ನಗುವ? ಇದ ನಗು? ಸ್ವಲ್ಪ ರೊಮ್ಯಾಂಟಿಕ್ ಆಗಿ ನಗೋಕ್ಕೂ ಬರಲ್ವಾ? ರೊಮ್ಯಾಂಟಿಕ್? ಇದು ಹೇಗಿದೆ? ಏನೋ ಸುಮಾರಾಗಿದೆ, ಕೊಡಿ. ಸಂಧ್ಯಾ, ಅಯ್ಯೋ, ನಾನೇನು ಮಾಡಲಿಲ್ಲ. ಈ ಮಂಗಳೂರು ಮಂಜುನಾಥನಿಗೆ ಸ್ವಲ್ಪ ಟೈಮ್ ಸರಿ ಇಲ್ಲ, ಅದಕ್ಕೆ ನಿನ್ನಂತ ಚಿಲ್ಲರ ಮನುಷ್ಯನಿಂದ ಬಯಸಿಕೊಳ್ಳುತ್ತಿದ್ದೇನೆ. ಮತ್ತೇನೇನಯ್ಯ, ಊಟ ಮಾಡ್ಕೊಂಡ್ ಬರ್ತೀನಿ, 2 ನಿಮಿಷ ಅಂಗಡಿ ನೋಡ್ಕೊಂಡ್ ಬಿಟ್ಟೋದ್ರೆ ನಿನ್ ಪಾಟಿಗೆ ನೀನ್ ಹಾರ್ಮೋನಿಯಂ ಬಾರ್ಸ್ಕೊಂಡ್ ಕುಂತಿದ್ಯಾ? ನೋಡಯ್ಯ, ಅಂಗಡಿಲಿ ಒಂದ್ ಸಾಮಾನಾರ ಆಯ್ತಾ? ಎಲ್ಲ ಕಳ್ತನ ಆಗ್ಬಿಟ್ಟಿದೆ. ನಾನು ಹೊಟ್ಟೆ ಉರಿತಾ ಇದೆ. ಲೇ ಕಳ್ಳ, ಈ ಮಂಗಳೂರು ಮಂಜುನಾಥ ಮಂಗಳೂರಿನ ಬೆಂಗಳೂರಿಗೆ ಬಂದದ್ದು ಮ್ಯೂಸಿಕ್ ಡೈರೆಕ್ಟರ್ ಆಗಲಿಕ್ಕೆ. ಈ ನಿನ್ನ ಕಿತ್ತೋದ ಅಂಗಡಿ ನೋಡ್ಕೊಳ್ಳುವುದಕ್ಕಲ್ಲ. ಕಳ್ಳತನದ ಮಾಲು ಕಳ್ಳರಿಗೆ ಹೋಯ್ತು, ನಿನ್ನ ಗಂಟೇನು ಹೋಯ್ತು. ಯೋ ಸುಮ್ಕಿರೆ, ಯೋ ಹೊಟ್ಟೆಲ್ ಉರಿತಾರ ಬೆಂಕಿಗೆ ತುಪ್ಪ ಬೇರೆ ಸುರಿತಿಯಲ್ಲ. ಏನಪ್ಪಾ ಇವತ್ತು ಅಂಗಡಿ ಇಲ್ವಾ? ಇವತ್ತು ಸ್ಟಾಕ್ ಆಗೋಯ್ತು, ನಾಳೆ ದುಬೈಯಿಂದ ಎಲ್ಲ ಬರ್ತಾ ಇದೆ. ಅದೇನೇನ್ ಬೇಕೋ ಎಲ್ಲ ಆರ್ಡರ್ ಕೊಟ್ಟೋಗಿ ನಾ ರೆಡಿ ಮಾಡಿರ್ತೀನಿ. ಅದೇ ಕೆಲ್ಸ. ತಿರ್ಗಾ ನಿನ್ನ ಅಂಗಡಿ ಹತ್ರ ಅಳಿತಾ ಇರ್ತಾರೆ. ಬೇರೆ ಅಂಗಡಿಗೆ ಹೋಗ್ತೀನಿ, ಹೋಗು. ಯೋ ನೋಡ್ದೇನೆಯ, ನನ್ನ ಅಂಗಡಿ ರೆಗ್ಯುಲರ್ ಕಸ್ಟಮರ್ ಬರಷ್ಟು ಫೇಮಸ್ ಆಗಿತ್ತು. ಎಂತ ಬಿಸ್ನೆಸ್ ಆಯ್ತಾಯ್ತು, ಎಲ್ಲ ನಿಲ್ಸಲ್ಲಿ ಹಾಳು ಮಾಡ್ಬಿಟ್ಟಲ್ಲಯ್ಯ. ನೋಡು ಗೋಪಿ, ಈ ಅಂಗಡಿಯ ಎಲ್ಲ ಸಾಮಾನು ಕಳುವಾದ್ರೂ ಡೋಲಕ್ ಮಾತ್ರ ಇಲ್ಲಿಯೇ ಉಂಟು. ಯಾಕೆ ಹೇಳು? ರಾಮೇಶ್ವರಕ್ಕೆ ಬಂದ್ರು ಈ ಶನೀಶ್ವರನ್ ಕಾಟ ತಪ್ಪಿಲ್ವಲ್ಲ ಅಂತ. ಛೀ, ಈ ಮಾತು ನಿನ್ನ ಬಾಯಿಂದ ಬರುವುದಾ? ಇನ್ನೇನಯ್ಯ, ನಾನ್ ಕಷ್ಟಪಟ್ಟು ಜೀವನದಾಗ ಮುಂದೆ ಬರೋಣ ಅಂತ ಪ್ರಯತ್ನ ಪಟ್ರೆ ಬಂದ್ ಹಾಳು ಮಾಡ್ತೀಯಲ್ಲ. ಅದು ಅಲ್ಲ ಗೋಪಿ. ನೋಡು, ಲೈಫಿನಲ್ಲಿ ನಿನಗೂ ಮ್ಯೂಸಿಕ್ಗೂ ಒಂದು ಭಯಂಕರ ಸಂಬಂಧ ಉಂಟು. ಅದಕ್ಕೆ ಈ ಡೋಲಕ್ ಇನ್ನು ನಿನ್ನ ಹತ್ತಿರವೇ ಇರುವುದು. ಅಯ್ಯಯ್ಯೋ ನೋಡು ಗೋಪಿ, ಸುಮ್ಮನೆ ಈ ಅಂಗಡಿ ಮರೆತು ಆ ಡೋಲಕ್ ಹಿಡಿದುಕೊಂಡು ನನ್ನ ಹಿಂದೆ ಬಾ. ನಿನಗೊಂದು ಉಜ್ವಲ ಭವಿಷ್ಯ ತೋರಿಸುತ್ತೇನೆ. ಯೋ ನನ್ ಬಿಟ್ಬಿಡಯ್ಯ, ನಿಂಗೆ 100 ರೂಪಾಯಿ ಕೊಡ್ತೀನಿ, ಬಿಟ್ಬಿಡಯ್ಯ. ನಿನ್ನನ್ನು ಬಿಡುವುದಾ? ನಾವಿಬ್ಬರು ಬೇರೆ ಆಗುವುದು ಒಂದೇ, ಆ ಹಾಸಿಗೆ ದಿಂಬು ಬೇರೆ ಆಗುವುದು ಒಂದೇ. ಅದೆಂದಿಗೂ ಸಾಧ್ಯವಿಲ್ಲ.